ಸೊ ಈಗ ನಾನು ಶೇಕ್ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲು ಈ ಥರ ಒಂದು ಜಾರ್ ತೊಗೊಳ್ಳಿ, ಯಾವುದೇ ರೀತಿ ಜಾರ್ ಆಗಿದ್ರೂ ಓಕೆ. ಸೊ ಅದಕ್ಕೆ ನೀರು ತೊಗೊಳ್ಬೇಕು, ಕೋಲ್ಡ್ ವಾಟರ್ ತೊಗೊಳ್ತಾ ಇದ್ದೀನಿ ನೋಡಿ. ಸೊ ಟೋಟಲ್ 250 ml ವಾಟರ್ ತೊಗೋಬೇಕು ಒಂದು ಶೇಕ್ ಮಾಡಲಿಕ್ಕೆ. ಸೊ ನೀವು ಇಲ್ಲಿ ನೋಡ್ಬೋದು 200 + 50 250 ml ವಾಟರ್ ತೊಗೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಈ ಥರ ಒಂದು ಜಾರ್ ಅಥವಾ ಒಂದು ಸ್ಮಾಲ್ ಬಟ್ಲೇನಾದರೂ ತೊಗೊಳ್ಳಿ. ಸೊ ಇದು ಏನಕ್ಕೆ ಅಂತಂದರೆ ಮೆಜರ್ಮೆಂಟ್ ಕರೆಕ್ಟಾಗಿ ಬರಲಿಕ್ಕೆ. ಸೊ ಮೊದಲನೇದಾಗಿ ನಾವು ಫಾರ್ಮುಲಾ 1 ಹಾಕ್ಕೋಬೇಕು. ಫಾರ್ಮುಲಾ 1 ಬಾಕ್ಸ್ ಈ ಥರ ಇರುತ್ತೆ, ಫಾರ್ಮುಲಾ 1 ಅಂತ ಪ್ರಿಂಟ್ ಆಗಿರುತ್ತೆ. ಇವಾಗ ನಾನು ವೆನಿಲಾ ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಬೇರೆ ಯಾವುದೇ ಫ್ಲೇವರ್ಸ್ ಇರ್ಬೋದು. ಸೊ ಟೋಟಲ್ 9 ಫ್ಲೇವರ್ಸಲ್ಲಿ ಯಾವುದೇ ಫ್ಲೇವರ್ ಇರ್ಬೋದು. ಸೊ ಈ ಥರ ಕಟ್ ಮಾಡಿಕೊಂಡು ಒಂದು ಶಾರ್ಪ್ ಆಬ್ಜೆಕ್ಟಲ್ಲಿ ಸ್ಪೂನ್ಸ್ ಇರುತ್ತೆ ನೋಡಿ ಈ ಥರ. ಸೊ ಫಾರ್ಮುಲಾ 1 ಸ್ಪೂನ್, 2 ಸ್ಪೂನ್, ಹಾಗೆ 3 ಸ್ಪೂನ್. ಸೊ ಟೋಟಲ್ ಫಾರ್ಮುಲಾ 1 3 ಸ್ಪೂನ್ ಹಾಕಿದ್ದೀನಿ. ಸೊ ಈಗ ಮತ್ತೆ ಆ ಬಾಕ್ಸನ್ನು ನೀಟಾಗಿ ಟೈಟ್ ಮಾಡಿ ಕ್ಲೋಸ್ ಮಾಡಬೇಕು. ಫಾರ್ಮುಲಾ 1 ನೋಡ್ಕೊಳ್ಳಿ, ಈ ರೀತಿ ಮೆನ್ಷನ್ ಆಗಿರುತ್ತೆ. ಸೊ ಮತ್ತು ಇದು ವೆನಿಲಾ ಫ್ಲೇವರ್ ಇದೆ ನಮ್ಮ ಹತ್ರ. ಸೊ ನಿಮ್ಮ ಹತ್ರ ಯಾವುದೇ ಫ್ಲೇವರ್ ಇದ್ರೂ ಓಕೆ. ಸೊ FSSAI ಅಪ್ರೂವ್ಡ್ ಪ್ರಾಡಕ್ಟ್ಸ್ ಇದು. ಸೊ ನೆಕ್ಸ್ಟು ನಾವು ಹಾಕೋಬೇಕಿರೋದು ಶೇಕ್ ಮೇಟ್. ಸೊ ಶೇಕ್ ಮೇಟ್ ಸಹ ಇರುತ್ತೆ. ಶೇಕ್ ಮೇಟ್ ಬಂದು ಮಿಲ್ಕನ್ನು ರೀಪ್ಲೇಸ್ ಮಾಡುತ್ತೆ. ಸೊ ಮಿಲ್ಕಲ್ಲಿ ಲ್ಯಾಕ್ಟೋಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ಮಿಲ್ಕ್ ಬದಲಾಗಿ ನಾವು ಶೇಕ್ ಮೇಟನ್ನು ಬಳಸ್ತೀವಿ. ಇದು 2 ಸ್ಪೂನ್ ಫಾರ್ 1 ಶೇಕ್. ಸೊ ಈಗೇನು ಪ್ರಾಡಕ್ಟ್ ಹಾಕ್ತಿದ್ದೀವಿ, ಇದು 1 ಶೇಕ್ ಪ್ರಿಪೇರ್ ಮಾಡಲಿಕ್ಕೆ. ಸೊ ಶೇಕ್ ಮೇಟ್ 2 ಸ್ಪೂನ್ ಆಯಿತು. ನೆಕ್ಸ್ಟ್ ನಾವು ಹಾಕೋತಾ ಇರೋದು ಪ್ರೋಟೀನ್. ಸೊ ಈ ಬಾಕ್ಸಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ನಾವು ಬಾಕ್ಸಲ್ಲಿರುವಂಥ ಸೀಲನ್ನು ಕಟ್ ಮಾಡಬೇಕು ಅಂತ. ಸೊ ಇದು ನೀವು ಚೆಕ್ ಮಾಡ್ಕೊಳ್ಬೋದು, ಗಟ್ಟಿಗಿರುತ್ತೆ ಅದು. ನೆಕ್ಸ್ಟು ಈ ರೀತಿ ಒಂದು ಶಾರ್ಪ್ ಆಬ್ಜೆಕ್ಟ್ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗೋ ಥರ ಈ ರೀತಿ ಕಟ್ ಮಾಡಿಕೊಂಡು ಸೊ ಈ ದೊಡ್ಡ ಪಾರ್ಟ್ ಏನಿದೆ ಅದನ್ನು ತೆಗೆದಾಕ್ಬಿಡಿ. ಸೊ ಪ್ರತಿಯೊಂದು ಪ್ರಾಡಕ್ಟ್, ಹರ್ಬಲೈಫ್ನ ಪ್ರತಿಯೊಂದು ಪ್ರಾಡಕ್ಟಲ್ಲೂ ಸೊ ನಿಮಗೆ ಮೆನ್ಷನ್ ಆಗಿರುತ್ತೆ. ಆ ಸ್ಟಿಕ್ಕರ್ ಏನಿದೆಯೋ ನೀವು ಕಟ್ ಮಾಡಿ ಸ್ಟಿಕ್ಕರು, ಒಳಗಡೆನೂ ಸಹ ಸೊ ಗ್ರೀನ್ ಕಲರಲ್ಲಿ ಮೆನ್ಷನ್ ಆಗಿರುತ್ತೆ, ಅದು ಒರಿಜಿನಲ್ ಪ್ರಾಡಕ್ಟ್ ಅಂತ. ಮತ್ತು ಪ್ರೋಟೀನ್ ಪೌಡ್ರ್ ಏನಿದೆಯೋ ಇದನ್ನು ಸಹ 1 ಸ್ಪೂನ್ ಹಾಕ್ಕೊಳ್ಬೇಕು. ಸೊ ಟೋಟಲ್ 3 ಪ್ರಾಡಕ್ಟ್ಸನ್ನು ನಾವು ಇವಾಗ ಒಂದು ಸ್ಮಾಲ್ ಜಾರಲ್ಲಿ ಹಾಕಿದ್ದೀವಿ. ಇದನ್ನು ಆಗಲೇ ನಾವು 250 ml ವಾಟ್ರ್ ಏನು ತೊಗೊಂಡಿದ್ವಿ ಜಾರ್ ಒಳಗಡೆ, ಸೊ ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಹಾಕೊಂಡ್ಮೇಲೆ ಸೊ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ 30 ಸೆಕೆಂಡ್ಸ್ ಬ್ಲೆಂಡ್ ಮಾಡೋದು. 30 ಸೆಕೆಂಡ್ಸ್ ಬ್ಲೆಂಡ್ ಆದರೆ ಏನಾಗುತ್ತೆ ಅಂದರೆ ಸೊ 3 ಪ್ರಾಡಕ್ಟ್ ಏನಿದೆಯೋ ಇದು ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿರುತ್ತೆ ವಾಟ್ರ್ ಜೊತೆಗೇ. ಸೊ 30 ಸೆಕೆಂಡ್ಸ್ ಕೌಂಟ್ ಮಾಡಿಕೊಂಡು ನೀವು ಬ್ಲೆಂಡ್ ಮಾಡಿದ್ಮೇಲೆ ಸೊ ಒಂದು 5 ಮಿನಿಟ್ಸ್ ಸೊ ಅದೇ ಜಾರಲ್ಲಿ ಬಿಡಿ. ಸೊ 30 ಸೆಕೆಂಡ್ಸ್ ಆದಮೇಲೆ ನೋಡಿ ಈ ರೀತಿ ಆಗಿರುತ್ತೆ. ಸ್ವಲ್ಪ ಏರ್ ಬಬಲ್ಸ್ ಇರುತ್ತೆ, ನೋ ಪ್ರಾಬ್ಲಮ್. ನಾವು ಇದೇ ರೀತಿ ಅರ್ಜೆಂಟ್ ಇದೆ ಅಂದರೆ ನಾವು ಇದೇ ರೀತಿ ಶೇಕನ್ನು ಬಳಸಿದ್ರೂ ತೊಂದರೆ ಇಲ್ಲ. ಸ್ವಲ್ಪ ತಳ್ಳಗಿರುತ್ತೆ ಅಷ್ಟೇ. ಆದರೆ ನಮಗೇನೇನು ಸಿಗಬೇಕು ಅದರಲ್ಲಿ 25 ಗ್ರಾಮ್ಸ್ ಪ್ರೋಟೀನ್, ಸೊ 19 ಟೈಪ್ಸ್ ಆಫ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಕಾಂಪ್ಲೆಕ್ಸ್ ಕಾರ್ಬ್ ಸಹ ಸಿಗುತ್ತೆ. ಸೊ 2 ಮಿನಿಟ್ಸ್ 3 ಮಿನಿಟ್ಸ್ ಗ್ಯಾಪ್ ಆದಮೇಲೆ 10 ಸೆಕೆಂಡ್ಸ್ ಬ್ಲೆಂಡ್ ಮಾಡಿ ಮತ್ತು ಶೇಕ್ 1 ಲೋಟಕ್ಕೆ ಹಾಕಿ ಕುಡಿಯೋದು.